ನೋಡ್ಲಿಕ್ಕೆ ಹೋದರೆ ಈ ಲಕ್ಷ್ಮಿ ಊರ್ಜೆ ಏನಿದೆ ಅದು ಮನುಷ್ಯನಿಗೆ ಆನಂದ ಕೊಡ್ತದೆ. ಈ ರೀತಿಯ ವ್ಯವಸ್ಥೆ ಬೇರೆ ಪ್ರಾಣಿಗಳಿಗೆ ಇಲ್ಲ. 84 ಲಕ್ಷ ಯೋನಿಗಳಲ್ಲಿ ಈ ಲಕ್ಷ್ಮಿಯ ಭೋಗ ಮಾಡೋದು ಒಂದೇ ಯೋನಿ, ಮನುಷ್ಯ ಯೋನಿ. ಮನುಷ್ಯನಿಗೆ ಪರಮಾತ್ಮ ತುಂಬ ಸಮೃದ್ಧಿ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಅಂದರೆ ಆ ಸಮೃದ್ಧಿನ ಮನುಷ್ಯ ಸರಿಯಾಗಿ ಉಪಯೋಗ ಮಾಡಲಿ ಅಂತ. ಇಲ್ಲಿ ಪೂರ್ವ ಜನ್ಮದ ಕರ್ಮ ಅಂತ ಏನು ಅಂತ ನೋಡ್ಲಿಕ್ಕೆ ಹೋದರೆ ಮನುಷ್ಯ ಹುಟ್ಟುವಾಗಲೇ ಸಂಕುಚಿತ ಬುದ್ಧಿ ತಗೊಂಡು ಹುಟ್ಟುತ್ತಾನೆ. ಆ ಸಂಕುಚಿತ ಬುದ್ಧಿನೇ ಮನುಷ್ಯನಿಗೆ ಶ್ರೀಮಂತ ಲಕ್ಷ್ಮೀವಂತ ಆಗಲಿಕ್ಕೆ ಬಿಡಲ್ಲ. ಶ್ರೀ ಸೂಕ್ತಂ ಸಹ ಲಕ್ಷ್ಮಿ ಬಗ್ಗೆ ತುಂಬ ಹೇಳ್ತದೆ. ಆದರೆ ನಾವು ಆ ಊರ್ಜಿನ ಸರಿಯಾಗಿ ಅರ್ಥನೇ ಮಾಡಿಕೊಂಡಿಲ್ಲ. ಚಿಕ್ಕ ವಯಸ್ಸಿಂದ ಲಕ್ಷ್ಮಿ ಬಗ್ಗೆ ನಮಗೆ ತಪ್ಪಾದ ಮಾನ್ಯತೆ, ತಪ್ಪಾದ ಪ್ರೋಗ್ರಾಮಿಂಗ್ ನಮ್ಮ ತಲೆಯಲ್ಲಿ ತುಂಬಿಸಿದ್ದಾರೆ. ಹಾಗಾಗಿ ಮನುಷ್ಯ ಒಂದೊಂದು ಸಲ ಲಕ್ಷ್ಮಿ ಇದ್ದರೂ ಸಹ ಆನಂದದ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವು ತುಂಬ ಕಮ್ಮಿ ಜನರನ್ನು ಲಕ್ಷ್ಮಿವಾನ್ ಅನ್ಬಹುದು. ಲಕ್ಷ್ಮಿವಾನ್ ಅಂದರೆ ನಿಜವಾದ ಶ್ರೀಮಂತ. ಎಲ್ಲಕ್ಕಿಂತ ದೊಡ್ಡ ಆನಂದ ಅಂದರೆ ಧನಾನಂದ. ಆದರೆ ಹಣದ ಬಗ್ಗೆ ನಮ್ಮ ಮೆಮೊರಿ, ನಮ್ಮ ಕಲ್ಪನೆ, ನಮ್ಮ ಸಂಕುಚಿತ ಬುದ್ಧಿ ಲಕ್ಷ್ಮಿನ ಪಾಪ ಪುಣ್ಯ ಅಂತ ನಿರ್ಧರಿಸಿ ಬಿಟ್ಟಿದ್ದೀವಿ. ಈ ಕಾರಣಕ್ಕಾಗಿ ನಾವು ಲಕ್ಷ್ಮಿಯ ಸರಿಯಾದ ಉಪಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಲಕ್ಷ್ಮಿ ಬಗ್ಗೆ ಧಾರಣೆ ನಮಗೆ ಲಕ್ಷ್ಮೀವಂತನನ್ನಾಗಿ ಮಾಡ್ತದೆ. ಆದರೆ ನಾವು ಲಕ್ಷ್ಮಿ ಬಗ್ಗೆ ತಪ್ಪಾದ ಧಾರಣೆ ಹೊಂದಿದ್ದೀವಿ. ಲಕ್ಷ್ಮಿಯ ಅಭಾವದಿಂದ ದುಃಖಿಯಾಗಿರೋ ಕಾರಣ ಲಕ್ಷ್ಮಿ ಅವನ ಹತ್ರ ಹೋಗಲ್ಲ. ಯಾಕೆಂದರೆ ಅವನು ಲಕ್ಷ್ಮಿಯ ಪ್ರವಾಹನ ಬೇರೆ ರೀತಿ ತಿಳ್ಕೊಂಡಿದ್ದಾನೆ. ಚಿಕ್ಕ ವಯಸ್ಸಿನಿಂದ ನಮ್ಮ ತಲೆಯಲ್ಲಿ ಲಕ್ಷ್ಮಿ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ಇದೆ ಅಂದರೆ, ನಾವು ಬೇರೆಯವರನ್ನು ನೋಡಿ ಲಕ್ಷ್ಮಿ ಬಗ್ಗೆ ಆ ವಿಚಾರನ ತಲೆಯಲ್ಲಿ ತುಂಬಿಕೊಂಡಿದ್ದೀವಿ. ಆ ವಿಚಾರ ಹೇಗಿದೆ ಅಂದರೆ ನಾವು ಶ್ರೀಮಂತ ಆಗಲಿಕ್ಕೆ ಆಗಲ್ಲ. ಆ ರೀತಿಯ ವಿಚಾರನ ನಾವು ನಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದೀವಿ. ನಾವು ಧನಾಢ್ಯ ಆಗಲಿಕ್ಕಾಗಲ್ಲ, ನಾವು ದೊಡ್ಡದಾಗಿ ಯೋಚನೆ ಮಾಡಲಿಕ್ಕಾಗಲ್ಲ. ಆ್ಯಕ್ಚುಲಿ ಈ ಲಿಮಿಟೇಷನ್ ಏನಿದೆ ಅದು ನಮ್ಮ ಮೈಂಡ್ನದು, ನಮ್ಮ ಮನಸ್ಸಿನದು. ಯಾಕಂದರೆ ಮೈಂಡ್ಗೆ ತನ್ನ ಶಕ್ತಿ ಗೊತ್ತಿಲ್ಲ, ಅದು ಬರೀ ಪ್ಯಾಟರ್ನ್ನ ಅರ್ಥ ಮಾಡ್ಕೊಳ್ತದೆ. ಆ ಪ್ಯಾಟರ್ನ್, ಆ ಹಾರ್ಡ್ ಪ್ರೋಗ್ರಾಮಿಂಗ್ನ ಕಾರಣ ನಾವು ಆನಂದದಿಂದ ವಂಚಿತರಾಗಿದ್ದೇವೆ. ಲಕ್ಷ್ಮಿ ಬಗ್ಗೆ ಹೇಳೋದಾದರೆ ಜಗತ್ತಿನಲ್ಲಿ ನಾವು ದುಡ್ಡನ್ನು ದೇವರು ಮಾಡಿಬಿಟ್ಟಿದ್ದೀವಿ, ಲಕ್ಷ್ಮಿಯನ್ನಲ್ಲ. ಯಾಕಂದರೆ ಲಕ್ಷ್ಮಿ ಬಗ್ಗೆ ನಮಗೆ ಸರಿಯಾಗಿ ಅರಿವಿಲ್ಲ. ಹಣ ಅಂದರೆ ಕ್ರಯ ವಿಕ್ರಯಕ್ಕೆ ಅದು ಯೂಸ್ ಆಗುತ್ತೆ. ಹಣದಿಂದನೇ ಪೂರ್ತಿ ಜಗತ್ತು ನಡೀತಾ ಇದೆ. ಹಣ ಇಲ್ಲ ಅಂದರೆ ಮನುಷ್ಯನಿಗೆ ಮರ್ಯಾದೆನೇ ಇಲ್ಲ. ಹಣ ಅತಿ ದೊಡ್ಡ ಮಹತ್ವದ ವಿಷಯ ಆಗಿಬಿಟ್ಟಿದೆ. ನಿಮ್ಮ ಹತ್ರ ವಿದ್ಯೆ ಬುದ್ಧಿ ಇಲ್ಲ ಅಂದರೆ ನಡೀತದೆ. ನಿಮ್ಮ ಹತ್ರ ಹಣ ಇದ್ದರೆ ಸಾಕು, ನಿಮಗೆ ಮರ್ಯಾದೆ ಸಿಗ್ತದೆ, ಗೌರವ ಸಿಗ್ತದೆ. ಹಣದ ಪ್ರಭಾವ ತುಂಬ ದೊಡ್ಡದಿದೆ. ಎಲ್ಲಿ ಜ್ಞಾನ ಇದೆಯೋ, ಸರಸ್ವತಿ ಇದ್ದಾಳೋ ಅಲ್ಲಿ ಲಕ್ಷ್ಮಿ ದೂರದಿಂದ ಬರ್ತಾಳೆ, ಸ್ಥಿರ ಆಗಿರ್ತಾಳೆ. ಹಾಗಂತ ಲಕ್ಷ್ಮಿ ಇದ್ದ ಕಡೆ ಜ್ಞಾನ ಸರಸ್ವತಿ ಬರ್ತಾಳೆ ಅನ್ನೋದು ಸ್ವಲ್ಪ ಅಸಂಭವ ಅನ್ಬೋದು. ಹಾಗಾಗಿ ನಮ್ಮ ಎಜುಕೇಷನ್ ಸಿಸ್ಟಮ್ ಒಳಗಡೆ ವಿದ್ಯೆಗೆ ಮೊದಲು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ಈಶ್ವರ ಸಹ 10 ಮಹಾವಿದ್ಯೆಗಳನ್ನು ರಚನೆ ಮಾಡಿದ್ದಾರೆ. ಫಸ್ಟೇ ದುಡ್ಡು ಮಾಡಿಬಿಡೋದು ಎಲ್ಲೂ ಹೇಳಿಲ್ಲ. ಈ ದಶಮಹಾವಿದ್ಯೆ ಸಹ ಆಪ್ರೇಟ್ ಆಗ್ತದೆ. ದಶಮಹಾವಿದ್ಯೆಯಲ್ಲಿ ಯಾವುದಾದ್ರೂ ಒಂದು ವಿದ್ಯೆನ ನಾವು ಸಿದ್ಧಿಸ್ಕೊಂಡ್ರೂ ಸಹ, ಆ ದಾರಿಯಲ್ಲಿ ನಡ್ಕೊಂಡು ಹೋದರೂ ಸಹ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ನಾವು ಲಕ್ಷ್ಮೀ ಪ್ರಾಪ್ತಿ ಮಾಡಿಕೊಳ್ಬಹುದು. ಎಲ್ಲ ಬುದ್ಧಿಯ ಆಟ ಆಗಿರ್ತದೆ. ಯಾಕಂದರೆ ಪಾಪ ಪುಣ್ಯ ಎಲ್ಲ ಮನುಷ್ಯನ ಬುದ್ಧಿಯ ಒಳಗಡೆ ಸ್ಟೋರ್ ಆಗಿರ್ತದೆ. ಮನುಷ್ಯನ ಪುಣ್ಯ ಏನಂದರೆ ಅವನು ಅಜ್ಞಾನದಿಂದ ದೂರ ಆಗ್ತಾನೆ. ಅವನ ಪಾಪ ಏನಂದರೆ ಅವನಿಗೆ ಅಜ್ಞಾನನೇ ತಿಂದಾಗ್ತದೆ. ನಾವೆಷ್ಟು ಅಂಧಕಾರದಲ್ಲಿ ಅಜ್ಞಾನದಲ್ಲಿ ಇರ್ತೀವೋ ಅಷ್ಟು ಲಕ್ಷ್ಮಿ ನಮ್ಮಿಂದ ದೂರ ಆಗಿರ್ತಾಳೆ. ನಾವು ಅಜ್ಞಾನ, ಅಂಧಕಾರ, ಅಂಧವಿಶ್ವಾಸದಿಂದ ಮುಕ್ತರಾದಾಗಲೇ ನಾವು ಲಕ್ಷ್ಮಿಯ ಶ್ರೀಯ ಪ್ರಾಪ್ತಿ ಮಾಡ್ಕೊಳ್ಬಹುದು. ಇದಕ್ಕೆ ನಾವು ಲಕ್ಷ್ಮಿಯ ಕೋರ್ ಎಲಿಮೆಂಟ್, ಮೂಲ ತತ್ವನ ತಿಳ್ಕೊಳ್ಬೇಕಾಗ್ತದೆ. ಲಕ್ಷ್ಮಿಯ ಕೋರ್ ಎಲಿಮೆಂಟ್ ಏನು ಅಂದರೆ ಆನಂದ. ಲಕ್ಷ್ಮಿ ಅಂದರೆ ಆನಂದ ಪ್ರದಾಯಿನಿ. ಎಲ್ಲಿವರೆಗೆ ನಾವೊಂದು ವಸ್ತು ಅಥವಾ ವಿಷಯದಲ್ಲಿ ಆನಂದ ಪ್ರಾಪ್ತಿ ಮಾಡಿಕೊಳ್ಳಲ್ವೋ ಅದು ಲಕ್ಷ್ಮಿ ಆಗಲ್ಲ, ಆ ಲಕ್ಷ್ಮಿ ಆಗ್ತದೆ. ಯಾವುದರಲ್ಲಿ ನಿಮಗೆ ಯಾವತ್ತಾದರೂ ಆನಂದದ ಪ್ರಾಪ್ತಿ ಆಗ್ತದೋ ಅದು ನಿಮ್ಮ ಪಾಲಿಗೆ ಲಕ್ಷ್ಮಿ, ಅದು ಏನೇ ಆಗಿರಬಹುದು. ಹಾಗಾಗಿ ಲಕ್ಷ್ಮಿಯ 8 ಪ್ರಕಾರ ಇದೆ. ಆರೋಗ್ಯ ಲಕ್ಷ್ಮಿ,
ನೀವು ಆರೋಗ್ಯವಾಗಿದ್ದರೆ, ನೀವು ಆನಂದವಾಗಿರ್ತೀರ, ನೀವು ಸ್ವಸ್ಥ ಆಗಿದ್ದರೆ ಆನಂದವಾಗಿರ್ತೀರ ಅಂದರೆ ಅದು ನಿಮ್ಮ ಪಾಲಿಗೆ ಲಕ್ಷ್ಮಿ. ಯಾರಿಗೋ ಜ್ಞಾನದಿಂದ ಆನಂದ ಸಿಗ್ತದೆ, ಅದು ಅವ್ರ ಪಾಲಿಗೆ ಲಕ್ಷ್ಮಿ. ಯಾರಿಗೋ ದುಡ್ಡೇ ಬೇಕು, ಅದರಿಂದ ಅವರಿಗೆ ಖುಷಿ ಆನಂದ ಸಿಗ್ತದೆ, ಅದು ಲಕ್ಷ್ಮಿ. ಯಾರಿಗೋ ವಿಜ್ಞಾನದಿಂದ ಆನಂದ ಸಿಗ್ತದೆ, ಅದು ಒಂದು ಪ್ರಕಾರದ ಲಕ್ಷ್ಮಿ. ಅಂದರೆ ಆನಂದ ಲಕ್ಷ್ಮೀ ಪ್ರದಾಯಿನಿ. ನಾವು ಲಕ್ಷ್ಮೀವಂತರಾಗಬೇಕು ಅಂದರೆ, ಶ್ರೀಮಂತರಾಗಬೇಕು ಅಂದರೆ ಮೊದಲು ನಮ್ಮ ತಲೆಯಲ್ಲಿ ತುಂಬಿರುವಂತಹ ಮಾನ್ಯತೆ, ಅಂಧವಿಶ್ವಾಸ ಅವನ್ನು ಬಿಸಾಡಬೇಕು. ನಮ್ಮ ಬುದ್ಧಿನ ವಿಕಸನ ಮಾಡಬೇಕು. ಹಾಗಾಗಿ ಗಣಪತಿ ಜೊತೆ ಲಕ್ಷ್ಮೀ ಪೂಜೆ ಮಾಡ್ತಾರೆ. ನಾವು ದೀಪಾವಳಿಗೆ ಮೊದಲು ಗಣಪತಿ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಯಾಕೆ? ಗಣಪತಿ ಗುಣದ ದೇವತೆ, ಲಕ್ಷ್ಮಿ ಲಕ್ಷದ ದೇವತೆ, ಎನರ್ಜಿ. ನಾವು ಇಲ್ಲಿ ಊರ್ಜೆಯ ಸಿದ್ಧಾಂತನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆವಾಗಲೇ ನಾವು ಶ್ರೀಮಾನ್ ಆಗಬಹುದು. ನಾವು ಬುದ್ಧಿನ ಲಿಮಿಟೆಡ್ ಮಾಡಿಟ್ಟಿದ್ದೇವೆ. ನಮ್ಮ ಹತ್ರ ಧನ ಇಲ್ಲ. ಯಾಕೆ? ನಮ್ಮ ಬುದ್ಧಿ ಸಂಕುಚಿತ ಆಗಿದೆ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಪ್ಪ ಅಮ್ಮ, ಸಂಬಂಧಿಕರು, ಶಿಕ್ಷಕರು, ಅಕ್ಕಪಕ್ಕದವರು, ಪೂಜಾ ಪಾಠ ಮಾಡುವಂಥ ಬ್ರಾಹ್ಮಣರು ಏನು ತೇರಿ ನಮ್ಮ ಒಳಗಡೆ ತುಂಬಿಸಿದ್ದಾರೆ. ನಮ್ಮ ಸಮಾಜದ ಅಕ್ಕಪಕ್ಕ ಇರುವಂತಹ ಜನ ಏನಿದ್ದಾರೆ ಅವರೇನು ನಮ್ಮ ತಲೆಯಲ್ಲಿ ತುಂಬಿಸಿದ್ದು ಸರಿನಾ ಅನ್ನೋದು ಅವಲೋಕನ ಮಾಡಬೇಕಾಗಿದೆ. ನಮ್ಮ ಹತ್ರ ಎಷ್ಟು ದೇವರು, ಎಷ್ಟೋ ಶಕ್ತಿ, ಎಷ್ಟೋ ತಂತ್ರ ಮಂತ್ರ ಏನೆಲ್ಲ ಇದ್ದರೂ ಸಹ ನಾವು ಅದರ ದುರುಪಯೋಗ ಮಾಡ್ತಾಯಿದ್ದೀವಿ. ಇನ್ನೂ ನಮ್ಮ ಹತ್ರ ಸಂಪತ್ತು, ಸಮೃದ್ಧಿ, ಯಶಸ್ಸು ಇಲ್ಲ. ದಾರಿದ್ರ್ಯದಲ್ಲಿ, ಕಷ್ಟದಲ್ಲಿ, ನೋವಲ್ಲಿ ಒದಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿರುವಷ್ಟು ಆಧ್ಯಾತ್ಮಿಕ ಶಕ್ತಿ, ದೇವರು ಬೇರೆ ಎಲ್ಲೂ ಇಲ್ಲ. ಈ ಬೇರೆ ದೇಶದವರು ಏಕಾದಶಿ ಮಾಡಲ್ಲ, ಪಿತ್ರ ಅವರಿಗೆ ಗೌರವ ಕೊಡಲ್ಲ, ಅವರಿಗೆ ಪೂಜೆ ಸಲ್ಲಿಸಲ್ಲ, ಸತ್ಯನಾರಾಯಣ ಪೂಜೆ ಮಾಡಲ್ಲ. ಆದರೆ ಅವರು ಪ್ರಗತಿಯಲ್ಲಿ ಮುಂದಿದ್ದಾರೆ. ಭಾರತಕ್ಕೆ ಎಲ್ಲ ಊರ್ಜೆ ಅನ್ನೋದು ಗೊತ್ತಿದೆ, ಆದರೆ ಆ ಊರ್ಜೆನ ಯಾವ ರೀತಿ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ನಾವು ಪ್ರಗತಿ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ಈ ಅಂಧವಿಶ್ವಾಸ. ಅಂದರೆ ಹೀಗೆ ಮಾಡಿದ್ರೆ ಪಾಪ, ಹಾಗೆ ಮಾಡಿದ್ರೆ ಪುಣ್ಯ. ಈ ಪುಣ್ಯದ ಚಕ್ಕರಲ್ಲಿ ನಾವು ಪಾಪನೇ ಮಾಡ್ತಾಯಿದ್ದೀವಿ. ಈ ರೀತಿ ನಮ್ಮ ಪುರಾಣ ಕಥೆಗಳಲ್ಲಿ ರಚನೆ ಸಹ ಇದೆ. ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಹೋಗಿ ನಾವು ಪಾಪನೇ ಮಾಡ್ತಾಯಿದ್ದೀವಿ. ಹಾಗಂತ ನಾನು ಪುರಾಣ ತಪ್ಪು ಅಂತ ಹೇಳ್ತಾ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡಿರುವ ರೀತಿ ನಮ್ಮದೇ ತಪ್ಪಾಗಿದೆ. ಅಲ್ಲಿ ಒಂದು ಡಿಸಿಪ್ಲಿನ್, ಶಿಸ್ತನ್ನ ಹೇಳಿದ್ದಾರೆ. ಈಗ ಜಪಾನ್ ಅದು ವಿಜ್ಞಾನನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ, ಪ್ರಗತಿಯಲ್ಲಿದೆ. ಅಲ್ಲಿ 7G ನಡೀತಾ ಇದೆ, ಇಲ್ಲಿ ಇನ್ನೂ 4G 5G ನಡೀತಾ ಇದೆ. ಅಂದರೆ 2 ಜನರೇಷನ್ ನಮಗಿಂತ ಮುಂದಿದ್ದಾರೆ. ಇಲ್ಲೇನಾಗಿದೆ ಅಂದರೆ ಪಾಪ ಪುಣ್ಯ, ಈ ಅಂಧವಿಶ್ವಾಸದ ಪ್ರಭಾವ ಎಷ್ಟು ಆಗಿದೆ ಅಂದರೆ ನಾವು ಅಭಿವೃದ್ಧಿ ಆಗಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಅಂಧವಿಶ್ವಾಸದ ಮಟ್ಟ ಯಾವ ರೀತಿ ಜಾಸ್ತಿ ಆಗ್ತಾ ಇದೆ ಅಂದರೆ, ಈಗ ಒಂದು ಮೊಬೈಲ್ ಓಪನ್ ಮಾಡಿದ್ರೂ ಅದರಲ್ಲಿ ಜ್ಯೋತಿಷಿ, ಅಂಕಶಾಸ್ತ್ರ, ವಾಸ್ತುದೋಷ, ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ, ಭೂತ ಪ್ರೇತ, ಚೌಡಿ, ಬ್ರಹ್ಮರಾಕ್ಷಸ. ನನಗಂತೂ ಒಂದಂತೂ ಅರ್ಥ ಆಗ್ತಾ ಇಲ್ಲ. ಇವು ರತನ್ ಟಾಟಾ, ಮುಖೇಶ್ ಅಂಬಾನಿ, ಅದಾನಿಗೆ ಇವ್ರಿಗೆ ಯಾಕೆ ಏನು ಮಾಡಲ್ಲ? ನಮಗೆ ಕಾಟ ಕೊಡ್ತವೆ ಅಂಧವಿಶ್ವಾಸ. ಯಾರೋ ನಮ್ಮ ತಲೆಯಲ್ಲಿ ತುಂಬಿಸಿದ್ದಾರೆ, ಇದು ಸರಿ, ಇದು ತಪ್ಪು. ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ. ನಿಮ್ಮ ಸ್ವಂತ ಏನಿದೆ? ನೀವೇನು ಅನುಭವ ಮಾಡಿದ್ರಿ? ನಿಮ್ಮ ಸಿದ್ಧಿಯಲ್ಲಿದೆ? ನನ್ನ ಗ್ರಹ ಸರಿಯಿಲ್ಲ, ನಮ್ಮ ಮನೆ ವಾಸ್ತು ಸರಿಯಿಲ್ಲ, ನನ್ನ ನಂಬರ್ ಸರಿ ಇಲ್ಲ, ಇವೆಲ್ಲ ಬಿಟ್ಟು ಮೊದಲು ನಾವು ಸರಿಯಾಗಬೇಕು. ನಾವು ಊರ್ಜೆಯ ಸಿದ್ಧಾಂತನ ಅರ್ಥ ಮಾಡ್ಕೊಳ್ಬೇಕು. ಇದು ಕೋರ್ ಎಲಿಮೆಂಟ್, ಸೆಂಟರ್ ಪಾಯಿಂಟ್. ಇಲ್ಲಿಂದ ನಾವು ನಮ್ಮ DNA ಚೇಂಜ್ ಮಾಡ್ತೀವಿ, ಪ್ಯಾಟರ್ನ್ನ ಚೇಂಜ್ ಮಾಡ್ತೀವಿ, ನಮ್ಮ ಬ್ರೈನ್ ಸರ್ಕ್ಯೂಟ್ನ ಚೇಂಜ್ ಮಾಡ್ತೀವಿ. ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗೇ ಆಗ್ತದೆ. ಆದರೆ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ನಾವು ಹಳೇದೇನು ತಲೆಯಲ್ಲಿ ತುಂಬಿಕೊಂಡಿದ್ದೀವಿ ಅದು ಡಿಲೀಟ್ ಆಗಲಿಕ್ಕೆ, ಹೊಸದು ಮತ್ತು ಆ ಬಿಲೀಫ್, ಆ ನಂಬಿಕೆ ಬಲ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ನಾವು ಸ್ಥಿರ ಆಗಿರಬೇಕು. ಗ್ರಹ, ವಾಸ್ತು, ದೋಷ ಏನೆಲ್ಲ ಸರಿ ಇಲ್ಲವೋ, ಯಾಕೆ ಸರಿ ಇಲ್ಲ ಅಂದರೆ ನಾವು ಸರಿಯಾಗಬೇಕು. ನಾವು ಸರಿ ಹೋದರೆ ಎಲ್ಲ ಸರಿ ಆಗ್ತದೆ. ಜೋಪಡಿಲಿರುವಂಥವರು ವಾಸ್ತು ನೋಡಲ್ಲ, ಆದರೆ ಅದೃಷ್ಟ ಕುಲಾಯಿಸ್ತಾರೆ, ಅವರು ಕರೋಡ್ಪತಿ ಆಗ್ಬೋದು. ಊರ್ಜೆಯ ಯಾವುದೇ ಸಿದ್ಧಾಂತ ಇಲ್ಲ, ಊರ್ಜೆನೇ ಸಿದ್ಧಾಂತ. ಊರ್ಜೆಯ ಸಿದ್ಧಾಂತ ಏನು? ಅದು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಚೇಂಜ್ ಆಗ್ತಾ ಇರ್ತದೆ. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗ್ತಾ ಇರ್ತದೆ.